Hello students, welcome to financial accounting class. In today's class, we are going to discuss about how to solve the problems of joint venture accounts under the second method. That is, when a separate set of books is maintained in common on behalf of all the venturers in one place. So, here is a problem. Pandit and Bhatt entered into a joint venture to undertake a contract for construction of a building for rupees 4 lakhs. They agreed to share the profit or losses in the ratio of 3:2. Pandit contributed rupees 1 lakh and Bhatt rupees 1,50,000 and deposited the same by opening a joint bank account. ಸೊ ಇಲ್ಲಿ ಪಂಡಿತ್ ಅಂಡ್ ಭಟ್ ಯಾರಾಗ್ತಾರೆ? ಕೋ ವೆಂಚರರ್ಸ್ ಆಫ್ ಅ ಜಾಯಿಂಟ್ ವೆಂಚರ್ ಆಗ್ತಕ್ಕಂಥದ್ದಾಗುತ್ತೆ. ಸೊ ದೆನ್ ದೇ ಹ್ಯಾವ್ ಸ್ಟಾರ್ಟೆಡ್ ಅ ಜಾಯಿಂಟ್ ವೆಂಚರ್ ಫಾರ್ ದ ಪರ್ಪಸ್ ಆಫ್ ವಾಟ್? ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅವರು ಕೋ ವೆಂಚರ್ಸ್ ಆಗ್ಬಿಟ್ಟು ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅನ್ನ 3:2 ರೇಷಿಯೋ ಪ್ರಕಾರದಲ್ಲಿ ಹಂಚ್ಕೊಳ್ಳಿಕ್ಕೆ ಅವರು ಒಪ್ಕೊಳ್ತಕ್ಕಂಥದ್ದಾಗತ್ತೆ. ಪಂಡಿತ್ 1 ಲಕ್ಷ ರೂಪಾಯಿಯನ್ನ ಬಿಸ್ನೆಸ್ಗೆ ತಗೊಂಡ್ ಬರ್ತಾರೆ, ಬಟ್ 1,50,000 ಬಿಸ್ನೆಸ್ಗೆ ತಗೊಂಡ್ ಬರ್ತಕ್ಕಂಥದ್ದಾಗತ್ತೆ. ಅಂಡ್ ಅಫ್ಕೋರ್ಸ್ ಐ ಆಲ್ರೆಡಿ ಟೋಲ್ಡ್ ಯು ಆಲ್ ದಟ್ ಯಾವಾಗ ನಮಗೆ ಓಪನಿಂಗ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೋ ವಿ ಹ್ಯಾವ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಅಂಡರ್ ಸೆಕೆಂಡ್ ಮೆಥಡ್. ಸೊ ಇಲ್ಲಿ ದ ಪೇಮೆಂಟ್ ವರ್ ಮೇಡ್ ಆಸ್ ಅಂಡರ್ materials rupees 1,20,000, wood supplied by Pandit rupees 60,000, wages paid rupees 1,40,000, architects fees paid by the Bhatt rupees 30,000. ಸೊ ಇಲ್ಲಿ ಮಟೀರಿಯಲ್ಸ್ ಮತ್ತೆ ವೇಜಸ್ ಅನ್ನ ಸ್ಪೆಸಿಫಿಕ್ ಆಗಿ ಯಾರು ಪೇ ಮಾಡಿದ್ದಾರೆ ಅಂತ ಏನು ಕೊಟ್ಟಿಲ್ಲ. ಸೊ ಆಟೋಮೆಟಿಕಲಿ ಇದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ರಿಲೇಟೆಡ್ ಆಗಿ ಇರ್ತಕ್ಕಂಥದ್ದಾಗತ್ತೆ. ಆದ್ರೆ ಹುಡ್ ಸಪ್ಲೈ ಮಾಡಿರೋದು ಪಂಡಿತ್ ಮತ್ತೆ ಆರ್ಕಿಟೆಕ್ಚರ್ಸ್ಗೆ ಫೀನ ಪೇ ಮಾಡಿರೋದು ಬಟ್ ಆಗ್ತಕ್ಕಂಥದ್ದಾಗತ್ತೆ. ದೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಅಂಡ್ ಫುಲ್ ಪ್ರೈಸ್ ವಾಸ್ ರಿಸೀವ್ಡ್. ದ ಅನ್ಯೂಸ್ಡ್ ಮಟೀರಿಯಲ್ಸ್ ವ್ಯಾಲ್ಯೂಡ್ ಅಟ್ rupees 10,000 were taken up by Pandit. ಸೊ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ಅಂಡ್ ಫುಲ್ ಪ್ರೈಸ್ ವಾಸ್ ರಿಸೀವ್ಡ್. ಫುಲ್ ಪ್ರೈಸ್ ರಿಸೀವ್ಡ್ ಏನದು 4 lakhs rupees ಅನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಅನ್ಯೂಸ್ಡ್ ಮಟೀರಿಯಲ್ಸ್ 10,000 ಬೆಲೆ ಅನ್ಯೂಸ್ಡ್ ಮಟೀರಿಯಲ್ಸ್ ಅನ್ನ ಪಂಡಿತ್ ತಗೊಳ್ತಕ್ಕಂಥದ್ದಾಗತ್ತೆ. ಸೊ ಪ್ರಿಪೇರ್ಡ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ಎ ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಮೇಂಟೈನ್ ಫಾರ್ ದಿ ಜಾಯಿಂಟ್ ವೆಂಚರ್. ಸೊ ಹಿಯರ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂಡರ್ ಸೆಕೆಂಡ್ ಮೆಥಡ್ ವಿ ಹ್ಯಾವ್ ಟು ಓಪನ್ 3 accounts. Under that the first account is, so I have already solved the problem. Let's see it. Is joint venture account. Debit, credit, particulars amount you have to mention it. So illi we already well known that joint venture account andre it considers all the expenses or the losses and gains and incomes. So then first one, to joint bank account bracket ಅಲ್ಲಿ ಬರ್ದಿದ್ದಾನೆ materials purchased ಎಷ್ಟರದ್ದು 1,20,000. ದೆನ್ ಟು ಪಂಡಿತ್ ಅಕೌಂಟ್. ಪಂಡಿತ್ ಅಕೌಂಟ್ ಅಂತ ಯಾಕೆ ಬರೀತೀವಿ ಅಂದ್ರೆ ಹುಡ್ ಸಪ್ಲೈ ಮಾಡಿರೋದು ಪಂಡಿತ್. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಅವನ ಹೆಸರನ್ನ ಕೊಟ್ಟಿರೋದ್ರಿಂದ ಟು ಪಂಡಿತ್ ಅಕೌಂಟ್ ಅಂತ ಹೇಳ್ಬಿಟ್ಟು 60,000 rupees ಅನ್ನ ಮೆನ್ಷನ್ ಮಾಡ್ತಕ್ಕಂಥದ್ದಾಗತ್ತೆ. ಸೊ ದಟ್ಸ್ ವಾಟ್ ಹ್ಯಾವ್ ಶೋನ್ ಇನ್ ಅ ಬ್ರಾಕೆಟ್ ಹುಡ್ ಸಪ್ಲೈಡ್. ದೆನ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವೇಜಸ್ ಪೇಡ್. ಸೊ ನೋಡಿ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಪಂಡಿತ್ ಅಥವಾ ಬಟ್ ಹೆಸರು ಕೊಟ್ಟಿರಲ್ವೋ ಅಲ್ಲಿ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಮಾಡ್ತೇವೆ. ಯಾಕೆ ಅಂದ್ರೆ ಆ ಅಕೌಂಟ್ ಥ್ರೂನೇ ಅವರು ಎಲ್ಲಾ ಟ್ರಾನ್ಸಾಕ್ಷನ್ಸ್ ನ ನಡೆಸಿರ್ತಾರೆ. ಅದನ್ನ ಹೊರತುಪಡಿಸಿ ಇಂಡಿವಿಜುವಲ್ ಆಗಿ ಮಾಡಿದಾಗ ನಾವು ಅವ್ರ ಹೆಸರನ್ನೇ ಬರೀಬೇಕಾಗುತ್ತೆ. ಓಕೆ, ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ವೇಜಸ್ ಪೇಡ್ ಅಮೌಂಟೆಡ್ ಟು rupees 1,40,000. ದೆನ್ ಟು ಬಟ್ ಅಕೌಂಟ್ ಆರ್ಕಿಟೆಕ್ಟ್ಸ್ ಫೀಸ್ ಮೆಟ್ ಬೈ ಹೂಮ್ ಬಟ್ ಅವ್ರಿಗೆ ಫೀಸ್ ಅನ್ನ ಕೊಟ್ಟಿರ್ತಾನೆ. ಎಷ್ಟು? 30,000 rupees. Then by joint bank account construction amount received how much? 4 lakhs. Then by Pandit account materials taken over unused materials ಅನ್ನ ಪಂಡಿತ್ ತಗೊಂಡಿರೋದ್ರಿಂದ we are supposed to mention it by Pandit account amounted to rupees 10,000. So let's total it and know the balance. So total ಮಾಡಿದಾಗ ನಮಗೆ 4,10,000 ಬರ್ತಕ್ಕಂಥದ್ದಾಗತ್ತೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಇಲ್ಲಿ ನಮ್ಗೆ ಎಷ್ಟು ಆಗುತ್ತೆ?
60,000 balancing figure ಬರುತ್ತೆ. That is to profit transfers to ಪಂಡಿತ್ ಅಂಡ್ ಭಟ್. ಪ್ರಾಫಿಟ್ ಯಾರಿಗೆ ಟ್ರಾನ್ಸ್ಫರ್ ಆಗಬೇಕು? ಪಂಡಿತ್ ಅಂಡ್ ಭಟ್ಗೆ ಟ್ರಾನ್ಸ್ಫರ್ ಆಗಬೇಕಾಗತ್ತೆ. ಸೊ ದಟ್ಸ್ ವಾಟ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ಸ್ ಟು ವಿತ್ ಇನ್ ಅ ಬ್ರಾಕೆಟ್ ಐ ಹ್ಯಾವ್ ಆಲ್ರೆಡಿ ಶೋನ್ ಬ್ಯಾಲೆನ್ಸಿಂಗ್ ಫಿಗರ್ ಆಲ್ಸೋ. ಸೊ ಈ ಪಂಡಿತ್ ಅಂಡ್ ಭಟ್ಗೆ 60,000 ಯಾವ ರೀತಿ ಶೇರ್ ಮಾಡ್ತೇವೆ? ವಿ ನೋ ದಟ್ ದೇರ್ ಈಸ್ ಅ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಆ ರೇಷಿಯೋ ಪ್ರಕಾರ 3:2 ರೇಷಿಯೋ ಪ್ರಕಾರ ಅವ್ರಿಗೆ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪಂಡಿತ್ ಅಕೌಂಟ್ಗೆ 60,000 ಇಂಟು 3 ಡಿವೈಡೆಡ್ ಬೈ 5 ಮಾಡಿದ್ರೆ 36,000 ಬರುತ್ತೆ. ಬಟ್ ಅಕೌಂಟ್ಗೆ 60,000 ಇಂಟು 2 ಡಿವೈಡೆಡ್ ಬೈ 5 ಮಾಡಿದ್ರೆ 24,000 ಬರುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ಸ್ ಯಾವುದು? ವೆಂಚರರ್ಸ್ ಅಕೌಂಟ್ ಅಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಕಂಬೈನ್ಡ್ ಕೋ ವೆಂಚರರ್ಸ್ ಅಕೌಂಟ್ ಅಲ್ಲಿ ದ ಫಸ್ಟ್ ಒನ್ ಈಸ್ by joint bank account. Joint bank account ಯಾವ್ದಿದು? contribution made by the venturers, that is towards a joint venture business. So by joint bank account contributed by venturers. Pandit column ali 1 lakh because he brought to the business 1 lakh rupees and but rupees 1,50,000. Then by joint venture account. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಏನಕ್ಕೆ ಅಂದರೆ ಕರೆಸ್ಪಾಂಡಿಂಗ್ ಎಂಟ್ರಿ ಇದು. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ನಮಗಿದೆ ಸಪ್ಲೈಡ್ ಹುಡ್ ಯಾರು ಸಪ್ಲೈ ಮಾಡ್ತಾರೆ? ಪಂಡಿತ್. ಅಮೌಂಟೆಡ್ ಟು rupees 60,000 ಅಂಡ್ ಫೀ ಪೇಡ್ ಟು ಆರ್ಕಿಟೆಕ್ಟ್ಸ್. ಆರ್ಕಿಟೆಕ್ಟ್ಸ್ಗೆ ಫೀ ಯಾರು ಪೇ ಮಾಡ್ತಾರೆ? ಬಟ್ ಅಮೌಂಟೆಡ್ ಟು rupees 30,000. ದೆನ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಗೇನ್ ಕರೆಸ್ಪಾಂಡಿಂಗ್ ಎಂಟ್ರಿ ಅಲ್ಲೇನು ಪ್ರಾಫಿಟ್ ಟ್ರಾನ್ಸ್ಫರ್ಸ್ ಟು ಅಂತ ಇತ್ತಲ್ಲ, ಪ್ರಾಫಿಟ್ ಟ್ರಾನ್ಸ್ಫರ್ಸ್ ಟು ಪಂಡಿತ್ 36,000, ಪ್ರಾಫಿಟ್ ಟ್ರಾನ್ಸ್ಫರ್ಸ್ ಟು ಬಟ್ 24,000. Then to joint venture account, this is also na corresponding entry. So material taken over by Pandit, but ಏನನ್ನು ತಗೊಂಡು ಹೋಗಿಲ್ಲ. ಸೊ ಅವನ ಕಾಲಮ್ಗೆ ನಾವಲ್ಲಿ ನಿಲ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ನಾವು ವಿ ಹ್ಯಾವ್ ಟು ಟೋಟಲ್ ಇಟ್. ಸೊ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಎರಡೂ ಕಡೆನೂ ಜಾಸ್ತಿ ಬರುತ್ತೆ. ಪಂಡಿತ್ ಅಂಡ್ ಬಟ್ ಕಾಲಮ್ಗೆ 1,96,000 ಪಂಡಿತ್ ಕಾಲಮ್ ಅಂಡ್ 2,04,000 ಬಟ್ ಕಾಲಮ್ ಅಲ್ಲಿ ಬರುತ್ತೆ. So then the difference amount is to joint bank account. The difference should be shown in a joint bank account. So to joint bank account balancing figure 1,86,000 in the column of Pandit, 2,04,000 in the column of Bhatt. And the last account and very important, that is joint bank account. Debit credit mention ಮಾಡಿ particulars rupees. So all the entries are corresponding entries only from joint venture account and co-venturers account. So joint bank account ಅಲ್ಲಿ ಎರಡು ಅಕೌಂಟ್ಸ್ ಇಂದ ಕರೆಸ್ಪಾಂಡಿಂಗ್ ಆಗ್ತಕ್ಕಂಥದ್ದು. ಫಸ್ಟ್ ನೋಡಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಮಟೀರಿಯಲ್ ಪರ್ಚೇಸ್ ಎಷ್ಟು ಮಾಡಿದ್ದಾರೆ? 1,20,000. ದೆನ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಕ್ಸ್ಪೆನ್ಸಸ್ ಟುವರ್ಡ್ಸ್ ವೇಜಸ್ ಎಷ್ಟು? 1,40,000. ದೆನ್ ಟು ಜಾಯಿಂಟ್ ವೆಂಚರ್ account construction amount received, how much they have received? 4 lakhs. Then by Pandit account combined co-venturers account ಎಷ್ಟು ಬಂದಿದೆ ಬ್ಯಾಲೆನ್ಸಿಂಗ್ ಡಿಫರೆನ್ಸ್? 1,86,000. by Bhatt account combined co-venturers account 2,04,000. then to Pandit account what he has brought to the business ಎಷ್ಟು? 1 lakh. and to Bhatt account 1,50,000. Now we have to total it and both the side we have to take a same answer, that is similar total we have to take, then only it is correct. So 6,50,000 we got both the sides. So this is the way we have to solve the problem under second method. Hope you all understood. Thank you.